8ನೇ ತರಗತಿ ತಿಳಿಗನ್ನಡ ಭಾಗ 2 ಕೊನೆಯ ಪಾಠ ಅಂದರೆ ಪಾಠ 8 ಎಮ್ಮ ಮನೆಯಂಗಳದಿ ಪ್ರಶ್ನೋತ್ತರಗಳು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದುದು ಯಾಕೆ? ಉತ್ತರ, ಏಕೆಂದರೆ ಮಾರನೆಯ ದಿನದ ಸಗಣಿ ಸಾರಿಸುವ ಕೆಲಸ ಎಲ್ಲ ಆಟಗಳಿಗಿಂತಲೂ ಮಜವಾಗಿತ್ತು. ಸೆಕೆಂಡ್ ಕ್ವಶನ್, ಮಳೆ ಬರುವಾಗ ಹಳ್ಳಿಯವರು ಏನು ಮಾಡುತ್ತಾರೆ? ಮಳೆ ಬರುವಾಗ ಹಳ್ಳಿಯವರು ಹಿತ್ತಲಿನಲ್ಲಿ ಮಳೆಯ ಸದ್ದು ಕೇಳುತ್ತಾ ಹಲಸಿನ ಇಲ್ಲವೇ ಗೇರು ಬೀಜವನ್ನು ಸುಟ್ಟು ತಿನ್ನುತ್ತಾ ಕುಳಿತಿರುತ್ತಾರೆ. ಥರ್ಡ್ ಕ್ವಶನ್, ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾವ ಯಾವ ಗಿಡಗಳು ಮೊಳೆಯುತ್ತವೆ? ಮಳೆಗಾಲದಲ್ಲಿ ಅಂಗಳದಲ್ಲಿ ನಾಗದಾಳಿ, ಡೇರೆ, ಗೌರಿ, ಟೊಮೆಟೊ ಗಿಡಗಳು, ಭತ್ತದ ಸಸಿಗಳು ಮೊಳೆಯೊಡೆಯುತ್ತವೆ. ಫೋರ್ತ್ ಕ್ವಶನ್, ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು ಯಾವುವು? ದೀಪಾವಳಿಯ ತುಳಸಿ ಪೂಜೆ ಹಾಗೂ ದ್ವಾದಶಿಯ ತುಳಸಿ ಮದುವೆ ಇವು ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು. ನೆಕ್ಸ್ಟ್ ಕ್ವಶನ್, ಫಿಫ್ತ್ ಒನ್, ಜಗದ ನಿಯಮ ಯಾವುದು? ಬದಲಾವಣೆಯೇ ಜಗದ ನಿಯಮ. ನೆಕ್ಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಫಸ್ಟ್ ಒನ್, ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳೇನು? ಮನೆ ಮತ್ತು ಅಂಗಳಗಳಿಗಿರುವ ವ್ಯತ್ಯಾಸಗಳು ಫಸ್ಟ್ ಪೇಜ್ ಫಸ್ಟ್ ಪ್ಯಾರಾಗ್ರಾಫಲ್ಲಿನೇ ಇದೆ ಆನ್ಸರು. ನೋಡಿ, ವ್ಯತ್ಯಾಸಗಳು ಸಾಕಷ್ಟಿದ್ದವು, ಅದರಲ್ಲಿ ಸರಳವಾಗಿರೋದನ್ನು ಪಾಯಿಂಟ್ ವೈಸ್ ಹೇಳ್ತಾ ಇದ್ದೀನಿ. ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಸೆಕೆಂಡ್ ಒನ್, ಮೊದಲು ಕತ್ತಲಾಗುವುದು ಮನೆಯೊಳಕ್ಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. ಥರ್ಡ್ ಒನ್, ಹುಟ್ಟಿನ ಸಂಭ್ರಮಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. 3 ಪಾಯಿಂಟ್ಸ್ ಹೇಳಿದ್ದೀನಿ, ಅದರಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ನಂಬರ್ 2, ಅಂಗಳದಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ? ಆನ್ಸರ್ ಫಸ್ಟ್ ಪೇಜ್ ಸೆಕೆಂಡ್ ಪ್ಯಾರಾಗ್ರಾಫ್. ಗಮನ ಕೊಟ್ಟು ಕೇಳಿ, ಕೆಲವೊಂದು ಪದಗಳನ್ನು ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಮಕ್ಕಳಿಗೆ ಕಣ್ಣು ಮುಚ್ಚಾಲೆಯಿಂದ ತೊಡಗಿ ಕಂಬಾಟದವರೆಗೂ ಅಂಗಳವೇ ಆಡುಂಬು. ಆಡುಂಬು ಅಂದರೆ ಮೈದಾನ. ನೀವು ಆಡುಂಬು ಅಂತಾದರೂ ಬರೀರಿ ಅಥವಾ ಮೈದಾನ ಅಂತಾದರೂ ಬರೀರಿ. ಕೈಯ ನುಣುಪೆಲ್ಲ ಐಸ್ ಪೈಸ್ ಆಡುವ ಕಂಬಗಳಿಗೆ ಮೆತ್ತಿಕೊಂಡು ಕಂಬಗಳ ಒರಟೆಲ್ಲ ಕೈಗಂಟಿಕೊಳ್ಳುವಷ್ಟು ಅಲ್ಲೇ ಆಟವಾಡುತ್ತಿದ್ದರು. ಒಂದಾಟ ಮುಗಿದ ಮೇಲೆ ಇನ್ನೊಂದು, ಕೂತು ಆಡುವ ಆಟ, ಮುಗಿದರೆ ನಿಂತಾಟ ಮತ್ತು ಕುಣಿದಾಟ. ಚಪ್ಪರದೇಣಿಯೇ ಸಿಂಹಾಸನ, ಸಗಣಿ ಸಾರಿಸಿದ ನೆಲವೇ ವೇದಿಕೆ, ಅಡಿಕೆಯ ದಬ್ಬೆಯೇ ಶಿವಧನಸ್ಸು, ವಜ್ರಾಯುಧ ಶಿವಾಜಿಯ ಕತ್. ನಿಮಗೆ ಆನ್ಸರ್ ಲಾಂಗ್ ಆದರೆ 1-2 ಸೆಂಟೆನ್ಸ್ ಕಟ್ ಮಾಡಿ. ಥರ್ಡ್ ಕ್ವಶನ್, ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಏನು ಸಂಬಂಧ? ಉತ್ತರ ಥರ್ಡ್ ಪೇಜ್ ಥರ್ಡ್ ಪ್ಯಾರಾಗ್ರಾಫ್. ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ. ಪಕ್ಕದ ಮನೆ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಕ್ಲೀನು ಮಾಡಿ ತರಕಾರಿ ಕೊಚ್ಚಿದರೆ ಮತ್ತೊಂದು ಮನೆಯಂಗಳದಲ್ಲಿ ಊಟದ ತಯಾರಿ. ಇನ್ನಾರದೋ ಹಿತ್ತಲಲ್ಲಿ ಅಡುಗೆ. ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿ. ಹೆಣ್ಣಿನ ಹೊಸ ಬದುಕು ಆರಂಭವಾಗುವುದೇ ಅಂಗಳದಲ್ಲಿ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಅಡಿಕೆ ಸುಲಿಯುವ ಸಮಯದಲ್ಲಿ ಅಂಗಳ ಹೇಗಿರುತ್ತದೆ? ಆನ್ಸರ್ ಥರ್ಡ್ ಪೇಜ್ ಲಾಸ್ಟ್ ಪ್ಯಾರಾಗ್ರಾಫ್. ಮಾರ್ಕ್ ಮಾಡಿದ್ದೆ ನೋಡಿ, ಅಷ್ಟು ಬರೆದ್ರೆ ಸಾಕು. ಗಮನ ಕೊಟ್ಟು ಕೇಳಿ. ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚಲುಗಳು ಅಂಗಳವನ್ನು ತುಂಬಿಕೊಳ್ಳುವ ಪರಿಯೇ ಚಂದ. ಊರ ಮಂದಿಯೆಲ್ಲ ಒಂದಾಗಿ ಹಗಲೆನ್ನದೆ ರಾತ್ರಿ ಎನ್ನದೆ ಆ ಅಡಿಕೆಗಳನ್ನು ಸುಲಿಯುವ ಸಂಭ್ರಮಕ್ಕೆ ಸಾಟಿಯೇ ಇಲ್ಲ. ನೆಕ್ಸ್ಟ್ 3 ಲೈನ್ ಆದಮೇಲೆ ಇದೆ ನೋಡಿ, ಜಗದ ಸುದ್ದಿಗಳನ್ನೆಲ್ಲ ಹೇಳುತ್ತಾ ಏನೇನೋ ಹರಟೆ ಹೊಡೆಯುತ್ತಿದ್ದರೂ ಕೈಗಳು ಮಾತ್ರ ಯಾಂತ್ರಿಕವಾಗಿ ರಾಶಿಯಿಂದ ಅಡಿಕೆ ಹೆಕ್ಕಿ ಸುಲಿದು ಡಬ್ಬ ತುಂಬಿಸುವ ಆ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲವು. ನೆಕ್ಸ್ಟ್ ಮೇನ್ ಭಾಷಾಭ್ಯಾಸ. ಕೆಳಗಿನ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಬರೆಯಿರಿ.
ಆನ್ಸರ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್, ಮಲೆನಾಡಿನಲ್ಲಿ ಬಹಳ ಮದುವೆಗಳ ಮಂಟಪಗಳಿಗೆ ಅಂಗಳವೇ ಆಶ್ರಯದಾತ. ಸೆಕೆಂಡ್ ಒನ್, ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ಅನ್ವಯಿಸುತ್ತದೆ. ಥರ್ಡ್ ಒನ್, ಮಳೆಗಾಲದಲ್ಲಿ ತುಳಸಿಯ ದೀಪಕ್ಕೆ ಹೊಸ್ತಿಲೆ ಆಸರೆ. ಫೋರ್ತ್ ಒನ್, ಉತ್ಥಾನ ದ್ವಾದಶಿಯ ತುಳಸಿ ಮದುವೆಗೆ ಅಂಗಳದ್ದೇ ಪಾರುಪತ್ಯ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪದಗಳಲ್ಲಿ ದೀರ್ಘ ಸ್ವರಗಳಿರುವ ಅಕ್ಷರಗಳನ್ನು ಗುರುತಿಸಿ. ಪೆನ್ಸಿಲ್ ತಗೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ ಮಾಡ್ತಾ ಹೋಗಿ ದೀರ್ಘ ಸ್ವರಗಳನ್ನು. ದೀರ್ಘ ಸ್ವರ ಅಂದರೆ ಏನು? ಸ್ವರಗಳಲ್ಲಿ 2 ಪ್ರಕಾರಗಳು, ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ನಾವು ಅಕ್ಷರವನ್ನು ಉಚ್ಚಾರ ಮಾಡ್ತೀವಲ್ಲ, ಉಚ್ಚಾರ ಮಾಡಬೇಕಾದ್ರೆ ತೆಗೆದುಕೊಳ್ಳುವಂತಹ ಕಾಲಕ್ಕೆ ಅನುಗುಣವಾಗಿ ಹ್ರಸ್ವ ಮತ್ತು ದೀರ್ಘ ಸ್ವರ ಅಂತ 2 ಭಾಗಗಳನ್ನಾಗಿ ಮಾಡಲಾಗಿದೆ. ಹ್ರಸ್ವ ಸ್ವರ ಅಂತಂದರೆ ಇನ್ನು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ಹ್ರಸ್ವ ಸ್ವರ ಅಂತ ಕರೆದ್ರೆ, ಒಂದಕ್ಕಿಂತ ಹೆಚ್ಚು 2 ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವಂತಹ ಸ್ವರಗಳನ್ನು ಏನಂತ ಕರೀಲಾಗುತ್ತೆ? ದೀರ್ಘ ಸ್ವರ ಅಂತ ಕರೀಲಾಗುತ್ತೆ. ಈಗ ಉದಾಹರಣೆಗೆ ಫಸ್ಟ್ ಒನ್ ನೋಡಿ, ನೋಡಿಕೊಳ್ಳಲು ಅಂಗಳವೇ ಜಾಗ. ನೋ, ನೋ, ಹೌದಾ? ನೋ ಅನ್ನೋದು ದೀರ್ಘ. ಇಲ್ಲಿ ಉಚ್ಚಾರ ಮಾಡಬೇಕಾದ್ರೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಾಗುತ್ತೆ. ನೋಡಿ, ಇದರಲ್ಲಿ ಫಸ್ಟ್ ಒನ್ನಲ್ಲಿ ದೀರ್ಘ ಸ್ವರ ಯಾವುದು ಅಂದರೆ ನೋ, ಲಾಸ್ಟ್ ಒನ್ ವೇ, ಜಾ. ಸೆಕೆಂಡ್ ಒನ್, ಮನೆಯೇ ಮೊದಲ ಪಾಠಶಾಲೆ, ಎ. ನೆಕ್ಸ್ಟು ಪಾ, ಶಾ. ಮೂರನೇದು, ಮಳೆಗಾಲದ ಮೋಡಗಳು, ಗ, ಮೋ. ಇವು ದೀರ್ಘ ಸ್ವರಗಳು. ನಾಲ್ಕನೇದು, ದಾಸವಾಳ ಗಾಳಿಗೆ ಬಗ್ಗಿತು, ದಾ, ವಾ, ಗಾ. ಓಕೆ. ಫಿಫ್ತ್ ಒನ್, ದೀಪಾವಳಿಯ ತುಳಸಿ ಪೂಜೆ, ದಿ, ಪಾ, ಸಿ, ಪೂ. ಇವೆಲ್ಲವುಗಳೇನು? ದೀರ್ಘ ಸ್ವರಗಳಿರ್ತಕ್ಕಂತಹ ಅಕ್ಷರಗಳು ಆಗಿದ್ದವು. ನೆಕ್ಸ್ಟ್ ಒನ್, ಕೆಳಗಿನ ವಾಕ್ಯಗಳಲ್ಲಿ ಒತ್ತಕ್ಷರಗಳನ್ನು ಗುರುತಿಸಿ. ಒತ್ತಕ್ಷರಗಳಲ್ಲಿ 2 ಪ್ರಕಾರಗಳಿದ್ದವು. ಒತ್ತಕ್ಷರಗಳನ್ನು ಸಂಯುಕ್ತಾಕ್ಷರಗಳು ಅಂತಲೂ ಕೂಡ ಕರೆಯಲಾಗುತ್ತೆ. ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರ. ಒತ್ತಕ್ಷರ ಅಂತಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿ ಆಗುವಂತಹ ಪದಗಳನ್ನು ಏನಂತ ಕರೀಲಾಗುತ್ತೆ? ಒತ್ತಕ್ಷರ ಅಂತ ಕರೀಲಾಗುತ್ತೆ. ನೋಡಿ, ಫಸ್ಟ್ ಒನ್, ದೀಪಕ್ಕೆ ಹೊಸ್ತಿಲೆ ಆಸರೆ, ಕೆ. ಕೆ ಅನ್ನೋದು ಇಲ್ಲಿ ಕ ಮತ್ತು ಕ 2 ವ್ಯಂಜನಾಕ್ಷರಗಳು ಸೇರಿ ಆಗಿದೆ ಇದು. ಸೊ ಹಾಗಾಗಿ ಒಂದೇ ಜಾತಿಯ ವ್ಯಂಜನಗಳು ಇದ್ದಾವೆ. ಕ ಮತ್ತು ಕ ಒಂದೇ ಜಾತಿಯ ವ್ಯಂಜನಗಳಾಗಿರೋದ್ರಿಂದ ಇದೇನು? ಸಜಾತಿ ಸಂಯುಕ್ತಾಕ್ಷರ. ಹೊಸ್ತಿಲೆ, ಸ್ತಿ. ಸ್ತಿ ಅಂತಕ್ಕಂಥದ್ದು ಸ ಮತ್ತು ಇಲ್ಲಿ ತ 2 ವ್ಯಂಜನಗಳು ಸೇರಿ ಆಗಿದೆ. ಇಲ್ಲಿ ಸ ಬೇರೆ ಜಾತಿಗೆ ಸೇರಿರೋದು, ತ ಬೇರೆ ಜಾತಿಗೆ ಸೇರಿರೋದು ವ್ಯಂಜನ ಆಗಿರೋದ್ರಿಂದ ಇದನ್ನು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರೆಯಲಾಗುತ್ತೆ. ಸೆಕೆಂಡ್ ಒನ್, ಮದುವೆಗೆ ಅಂಗಳದ್ದೇ ಪಾರುಪತ್ಯ, ಅಂಗಳದ್ದೇ, ದೇ ಇದು ಒತ್ತಕ್ಷರ. ಪಾರುಪತ್ಯ, ತ್ಯ ಅಂತಕ್ಕಂಥದ್ದು ಕೂಡ ಒತ್ತಕ್ಷರ. ಇದು ಅಂಗಳದ್ದೇ, ಇದು ಸಜಾತಿ ಸಂಯುಕ್ತಾಕ್ಷರ ಆಗಿದೆ. ಪಾರುಪತ್ಯ, ತ್ಯ ಇದು ವಿಜಾತಿ ಸಂಯುಕ್ತಾಕ್ಷರ ಆಗಿದೆ. ಥರ್ಡ್ ಒನ್, ಪುಟ್ಟ ದೀಪವು ಅಂಗಳದ ನಕ್ಷತ್ರ, ಪುಟ್ಟ, ಟ ಮತ್ತು ನಕ್ಷತ್ರ, ಕ್ಷ ಮತ್ತು ತ್ರ. ಇವು ಕ್ಷ ಮತ್ತು ತ್ರ ವಿಜಾತಿ ಸಂಯುಕ್ತಾಕ್ಷರಗಳು. ಪುಟ್ಟ, ಟ ಎನ್ನುವಂಥದ್ದು ಸಜಾತಿ ಸಂಯುಕ್ತಾಕ್ಷರ. ನೆಕ್ಸ್ಟ್ ಫೋರ್ತ್ ಒನ್, ದುತ್ತೆಂದು, ಅಲ್ಲೇ ಮತ್ತೆ ಪ್ರತ್ಯಕ್ಷವಾಯಿತು, ತೇ. ದುತ್ತೆಂದು, ತೇ ಒತ್ತಕ್ಷರ. ಇದು ಅಲ್ಲೇ, ಇದನ್ನು ಒತ್ತಕ್ಷರ. ಮತ್ತೆ ಇದನ್ನು ಕೂಡ ಒತ್ತಕ್ಷರ. ಪ್ರತ್ಯಕ್ಷ, ಇವು 3 ಕೂಡ ಒತ್ತಕ್ಷರನೇ ಆಗಿದ್ದವು. 5ನೇದು, ಇಲ್ಲಿ ಪ್ರೇ ಮತ್ತು ಲೇ, ತೇ ಇವೆಲ್ಲ ಸಜಾತಿ ಸಂಯುಕ್ತಾಕ್ಷರ ಆಗಿದೆ. ಪ್ರತ್ಯಕ್ಷ ಇವು 3 ಕೂಡ ಏನಾಗಿದ್ದವು? ವಿಜಾತಿ ಸಂಯುಕ್ತಾಕ್ಷರಗಳು ಆಗಿದ್ದವು. ಲಾಸ್ಟ್ ಒನ್, ಪ್ರತಿಫಲಿಸುತ್ತಾ ಪ್ರಜ್ವಲಿಸುತ್ತಿದೆ, ಪ್ರ, ತ ಮತ್ತು ಪ್ರಜ್ವ, ತಿ. ಹೌದಾ? ಇಲ್ಲಿ ತ ಎನ್ನುವಂಥದ್ದು ಏನಿಲ್ಲಿ ತ ಎನ್ನುವಂಥದ್ದು ಸಜಾತಿ ಸಂಯುಕ್ತಾಕ್ಷರ ಆಗಿದೆ. ಪ್ರ, ಜ್ವ ಇವೆರಡು ಏನಾಗಿದ್ದವು? ವಿಜಾತಿ ಸಂಯುಕ್ತಾಕ್ಷರಗಳು ಆಗಿದ್ದವು. ಎಸ್, ನೆಕ್ಸ್ಟ್ ಒನ್, ಮಾದರಿಯಂತೆ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ, ಕಾಣಬೇಕೆಂದು, ಕಾಣಬೇಕು ಪ್ಲಸ್ ಎಂದು. ನೆಕ್ಸ್ಟ್ ಒನ್, ಮನೆಯೊಳಕ್ಕಾದರೆ, ಮನೆಯೊಳಕ್ಕೆ ಪ್ಲಸ್ ಆದರೆ. ಕೈಗಂಟಿಕ್ಕಿಕೊಳ್ಳುವಷ್ಟು, ಕೈಗಂಟು ಪ್ಲಸ್ ಇಕ್ಕಿಕೊಳ್ಳುವಷ್ಟು. ನೆಕ್ಸ್ಟ್ ಒನ್, ಪರಮಾನಂದ, ಪರಮ ಪ್ಲಸ್ ಆನಂದ. ನೆಕ್ಸ್ಟ್ ಒನ್, ಮಲೆನಾಡಿನಲ್ಲಾದರೆ,
ಮಲೆನಾಡಿನಲ್ಲಿ ಪ್ಲಸ್ ಆದರೆ. ನೆಕ್ಸ್ಟ್ ಒನ್, ಕೆಳಗಿನ ವಾಕ್ಯಗಳನ್ನು ವಿವರಿಸಿ ಬರೆಯಿರಿ. ಫಸ್ಟ್ ಒನ್, ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಅಂಗಳ ಹಲವು ವಿಷಯಗಳಿಗೆ ಆಶ್ರಯ ತಾಣ. ಮಕ್ಕಳ ಆಟದಿಂದ ಹಿಡಿದು ಬೇಸಿಗೆಯಲ್ಲಿ ಕಾಳು ಕಡಿ ಹಪ್ಪಳ ಸಂಡಿಗೆಗಳನ್ನು ಒಣಗಿಸುವುದು, ದೀಪಾವಳಿಯ ತುಳಸಿಯ ಪೂಜೆಯಂತಹ ಹಬ್ಬಗಳನ್ನು ಆಚರಿಸುವುದು, ಹೀಗೆ ಒಳ್ಳೆಯ ಕಾರ್ಯಗಳ ಜೊತೆಗೆ ಮಾನವ ಸತ್ತಾಗ ನಡೆಯುವ ಕಾರ್ಯಗಳು ಅಂಗಳದಲ್ಲಿಯೇ. ಸೆಕೆಂಡ್ ಒನ್, ಅಡಕೆಯ ದಬ್ಬೆಯೇ ಶಿವಧನಸ್ಸು. ಬೇಸಿಗೆಯ ರಜಾ ಬಂತೆಂದರೆ ಸಾಕು, ಅಜ್ಜನ ಮನೆಯ ಅಂಗಳವೇ ಆಟದ ಮೈದಾನ. ಚಪ್ಪರ ದೇಣಿಯೇ ಸಿಂಹಾಸನವಾಗಿತ್ತು, ಹಾಗೆ ಸಗಣಿ ಸಾರಿಸಿದ ನೆಲವೇ ವೇದಿಕೆ. ಮಕ್ಕಳು ಅಡಿಕೆಯ ಬಿದಿರನ್ನು ಸೀಳಿ ಶಿವಧನಸ್ಸು, ವಜ್ರಾಯುಧ, ಕತ್ತಿ ಮುಂತಾದ ಆಯುಧಗಳನ್ನು ಮಾಡಿ ಆಟವಾಡುತ್ತಿದ್ದರು. ಥರ್ಡ್ ಒನ್, ಅಂಗಳವೇ ಮೊದಲ ಮೈದಾನ. ಅಂಗಳ ಎನ್ನುವ ಪುಟ್ಟ ಜಾಗ ವೈವಿಧ್ಯಮಯ ವಿಷಯಗಳ ಆಶ್ರಯ ತಾಣ. ಮನೆಯೆಂಬ ಆಶ್ರಯದಿಂದ ಜಗತ್ತೆಂಬ ಜಾಲಕ್ಕೆ ಕಾಲಿಡಬೇಕೆಂದರೆ ಮೊದಲು ಮೀರಬೇಕಾದದ್ದು ಅಂಗಳವನ್ನೇ. ಅಂಗಳಕ್ಕೆ ಆಳು ಅರಸ ಎಲ್ಲರೂ ಸಮಾನರೇ. ಮನೆಯೇ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಲಾಸ್ಟ್ ಒನ್, ಮಲೆನಾಡಿನ ಮದುವೆಗಳಿಗೆ ಅಂಗಳವೇ ಆಶ್ರಯದಾತ. ನೋಡಿ, ಈ ಕ್ವಶನ್ಗೆ ಆನ್ಸರು 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಥರ್ಡ್ ಕ್ವಶನ್ ಇದೆಯಲ್ಲ, ಆ ಥರ್ಡ್ ಕ್ವಶನ್ ಆನ್ಸರು ಇದು ಸೇಮ್, ಅದನ್ನೇ ಬರೀರಿ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇನ್ನು 1-2-3 ಮೇನ್ಸು ಗ್ರಾಮರನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಕನ್ನಡ ವ್ಯಾಕರಣ ಎಲ್ಲ ಪಾಠ ಪದ್ಯಗಳಿಗಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ.